ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಫಿಶ್ ಫ್ರೈ ಬಂದ್ಬಿಟ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಕಣ್ಣಿಗೆ ತುಂಬಾ ಒಳ್ಳೆಯದು. ಮತ್ತು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ನಾನು 1 kg ಮೀನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ 3-4 ಸರಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ಇವಾಗ ಒಂದು ತಟ್ಟೆಗೆ ಒಂದು ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಒಂದು ಚಕ್ಕೆ ಲವಂಗ ಪುಡಿ, ಒಂದು 1/4 ಸ್ಪೂನು, ಒಂದು 5-6 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 10 ಕರ್ಬೇವಿನ ಸೊಪ್ಪನ್ನ 10 ಎಲೆ ಕರ್ಬೇವಿನ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅರ್ಧ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೀನಿಗೆ ನೋಡಿ, ನೀವು ಹುಣಸೆಹಣ್ಣು ಬೇಕಾದ್ರೆ ಹಾಕ್ಕೋಬೋದು. ಹುಣಸೆಹಣ್ಣನ್ನ ಪೇಸ್ಟ್ ಮಾಡಿ ಚೆನ್ನಾಗಿ ಪೇಸ್ಟ್ ಥರ ಮಾಡಿ ಹಾಕ್ಕೋಬೋದು. ಮತ್ತು ವಿನಿಗರ್ ಕೂಡ ಹಾಕ್ಕೋಬೋದು. ನಾನು ನಿಂಬೆಹಣ್ಣು ಹಾಕಿದ್ದೀನಿ. ಇವಾಗ ನೋಡಿ ಮಸಾಲೆ ಮಿಕ್ಸ್ ಮಾಡಿ ಆಗಿದೆ. ಮಿಕ್ಸ್ ಮಾಡಿ ನೋಡಿ ಯಾವ ಥರ ಮೊದಲು ತಲೆ ಹತ್ರ ಹಾಕ್ಕೋಬೇಕು. ತಲೆ ಹತ್ರ ಹಾಕ್ಕೊಂಡು ಮತ್ತು ಸೀಳಿರೋದಕ್ಕೆಲ್ಲ ಮಸಾಲೆ ತುಂಬ್ಕೋಬೇಕಾಗುತ್ತೆ. ಸೀಳಿರೋದಕ್ಕೆಲ್ಲ ಚೆನ್ನಾಗಿ ಮಸಾಲೆ ತುಂಬಿಕೊಂಡು ನೋಡಿ ಬಾಲದಿಂದ ತಲೆವರೆಗೂ ಮಸಾಲೆನ ಹಾಕಬೇಕಾಗುತ್ತೆ. ನೋಡಿ ಈ ಥರ ಹಾಕೋಬೇಕಾಗುತ್ತೆ. ನೋಡಿ ಈ ಥರ ಮಸಾಲೆನ ಚೆನ್ನಾಗಿ ಫಿಲ್ ಮಾಡಬೇಕಾಗುತ್ತೆ. ಎಲ್ಲ ಕಡೆಯೂ ಮಸಾಲೆ ಹಾಕೋಬೇಕಾಗುತ್ತೆ. ಇನ್ನೊಂದು ಮೀನನ್ನ ತೋರಿಸ್ತಾ ಇದ್ದೀನಿ ನೋಡಿ, ಮಸಾಲೆ ಹೇಗೆ ಅಂಟೋದಿಲ್ಲ ಅಂತೇಳಿ. ನೋಡಿ ಹೀಗೆಲ್ಲ ತುಂಬ್ಕೊಂಡಾದ್ಮೇಲೆ ನಾವು ಯಾವತ್ತೂ ಹೀಗೆ ಹಾಕ್ಕೊಂಡ್ರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ನೋಡಿ ಇವಾಗ ಒಂದು ತಿರುಗಿಸಿ ಹಾಕ್ತೀನಿ. ನೋಡಿ ಇವಾಗ ಮಸಾಲೆನ ನೋಡಿ ಹಿಂಗೆ ಹಾಕಿದಾಗ ಮಸಾಲೆ ಒಂಚೂರು ಹಿಡಿಯೋದಿಲ್ಲ. ನೋಡಿ ಇವಾಗ ಮತ್ತೆ ಮಸಾಲೆನ ಹೀಗೆ ಹಾಕ್ತಿದ್ದೀನಿ. ಇವಾಗ ಹಿಡಿಯುತ್ತೆ ನೋಡಿ. ಹಿಂಗೆ ಮಸಾಲೆ ಎಲ್ಲ ಫುಲ್ ಎಲ್ಲ ಕಡೆಯೂ ಮಸಾಲೆ ಚೆನ್ನಾಗಿ ಮೆತ್ತೋ ಥರ ಮೆತ್ಬಿಟ್ಟು ಚೆನ್ನಾಗಿ ಅಂಟೋ ಥರ ಮೆತ್ಕೊಳ್ಳೋಣ. ಮೆತ್ಕೊಂಡು ಮಸಾಲೆ ಮೆತ್ತಾಗಿದೆ, ಮಸಾಲೆ ಎಲ್ಲ ಅಂಟಿಸಾಗಿದೆ. ಇವಾಗ ನೋಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು 2 ಅವರು ಅದನ್ನು ನೆನೆಯಕ್ಕೆ ಬಿಟ್ಬಿಡೋಣ. ಡೀಪ್ ಫ್ರಿಜ್ಜಲ್ಲಿ ಇಡೋದು ಬೇಡ, ಕೆಳಗಡೆ ಫ್ರಿಜ್ಜಲ್ಲಿ ಇಟ್ಟರೆ ಸಾಕು. ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಇದು ಮೀನು ಫ್ರೈ ಮಾಡಿರೋ ಎಣ್ಣೆನೇ ನೋಡಿ. ಇವಾಗ ಇದಕ್ಕೆ ಮೀನನ್ನ ಒಂದು ಐ ಫ್ಲೇಮಲ್ಲಿ ಒಂದೆರಡು ಸೆಕೆಂಡ್ ಇಟ್ಟರೆ ಸಾಕು. ಮತ್ತು ಇವಾಗ 2 ಸೆಕೆಂಡ್ ಇಟ್ಟಾದ್ಮೇಲೆ ಒಂದು ತಟ್ಟೆ ಮುಚ್ಚೋಣ. ಇವಾಗ ನೋಡಿ ಅರ್ಧ ಫ್ರೈ ಆಗಿರುತ್ತೆ, ಮತ್ತು ಮೇಲೆ ಬೆಂದಿರುತ್ತೆ, ಕೆಳಗಡೆ ಫ್ರೈ ಆಗಿರುತ್ತೆ, ಹಿಂದ್ಗಡೆ ಫ್ರೈ ಆಗಿರುತ್ತೆ. ನೋಡಿ ಯಾವ ಥರ ಫ್ರೈ ಆಗಿದೆ ಅಂತ. ಮೇಲ್ಗಡೆ ಬೆಂದಿರುತ್ತೆ ನೋಡಿ. ಇದನ್ನು ತಿರುಗಿಸ್ಕೊಂಡು ಒಂದು 2 ಸೆಕೆಂಡ್ಗೂ ತಿರುಗಿಸ್ಕೊಂಡು ಫ್ರೈಸ್ಕೋಬೇಕಾಗುತ್ತೆ. ಸ್ಟವ್ ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ. ಒಂದು 10-15 ನಿಮಿಷ ಆಗುತ್ತೆ ಮೀನು ಫ್ರೈ ಆಗೋದಕ್ಕೆ. ನೀವು ಹೈಯಲ್ಲಿ ಇಟ್ಕೊಂಡ್ರಿ ಅಂದರೆ ಮಾತ್ರ ಮೀನು ಮೇಲೆ ಕಪ್ಪಾಗುತ್ತೆ ಮತ್ತು ಒಳಗಡೆ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕಾಗುತ್ತೆ. ಮೀನು ಫ್ರೈ ಆಗಿದೆ ಈಗ ನೋಡಿ. ಇವಾಗ ಮೀನು ಹೇಗೆ ಬೆಂದಿದೆ ಅಂತೇಳಿ ನಾನು ಇವಾಗ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಒಂದನ್ನು ಓಪನ್ ಮಾಡಿದೆ ನೋಡಿ ಯಾವ ಥರ ಬೆಂದಿದೆ ಅಂತ ನೋಡಿ. ಒಳಗಡೆ ಎಲ್ಲ ಬೆಂದಿದೆ, ಮೇಲೆ ಕ್ರಿಸ್ಪಿಯಾಗಿದೆ. ಇವಾಗ ನೋಡಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಅಂತ ಮಾಡಿ ನೋಡಿ. ನಮಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಇದಕ್ಕಾಗಿ ಧನ್ಯವಾದಗಳು.